5 ವರ್ಷ 4 ವರ್ಷ ಅವ್ರ ಪಾಪ ಜಾಮೀನು ಇಲ್ಲದೆ ಕೊಳೆಯುವಂಥ ಪ್ರಸಂಗ ಇವತ್ತು ಬರ್ಲಿಕ್ಕತ್ತದ. ಬಂದಾಗ ಸಹಜವಾಗಿ 3-4 ವರ್ಷ ಇದ್ದರೆ ಅವ್ರು ಸುಳ್ಳು ಆತಂದ್ರೆ ಆಗ ಏನದು ಪಾಪ ಅವ್ರಿಗೆ ಅವ್ರ ಸ್ವಾತಂತ್ರ್ಯಕ್ಕೆ ಸುಣ್ಣಂಗೆ ಆಗೋದಿಲ್ಲ. ನಾವು ಆ ಬದುಕು ಹಕ್ಕನಾಗಲಿ ಅವರ ಜೀವಿಸುವ ಹಕ್ಕನ ಸುಣ್ಣಂಗೆ ಆಗುವುದಿಲ್ಲೇನು ಅಂತ. ಯಾಕೆಂದ್ರೆ ಅದು ಭ್ರೂಣ ಆಗುವುದಿಲ್ಲ, ಕೊನೆಗೆ ಸಾಕ್ಷಿ ಸಿಗುವುದಿಲ್ಲ, ಮತ್ತೇನೂ ಆಗೋದಿಲ್ಲ, ಹೋಗಿಬಿಡ್ತದೆ. ಆಗ ಏನು ಮಾಡ್ಲಿಕ್ಕೆ ಸಾಧ್ಯದ? ಅದರಿಂದ ಒಬ್ಬ ನಿರಪರಾಧಿಗೆ ನಾವು ಏನಪ್ಪ ತೊಂದರೆ ಕೊಟ್ಟಂಗೆ ಆಗೋದೇನು. ಅದಕ್ಕಾಗಿ ಇದ್ರ ಬಗ್ಗೆ ಪೂರ್ವ ಪರಿಶೀಲನೆ ಮಾಡಬೇಕಾಗ್ತದೆ. ಇದು ಕಾರಣ ಇಷ್ಟ ನೀವು ಇಲ್ಲಿವರೆಗೆ ಮಾಡಿದಂತಹ ಒಂದು ಸಾಧನೆ ಲಿಸ್ಟ್ ಏನದಲ್ಲ ಇದನ್ನು ಗಮನಿಸಿದಾಗ 5,000ರಲ್ಲಿ ಕೇವಲ 10%ಗಿಂತಲೂ ಕಡಿಮೆ ಜನರಿಗೆ ಶಿಕ್ಷೆ ಹಾಕಿದ್ರಿಂದಾಗ ಇದು ಇಡೀ ನೆಲದಲ್ಲೇ ಜಾಮೀನು ಕೊಡಲಾರದು ಇಟ್ಕೊಳ್ಳೋದು ಯೋಗ್ಯನ ಅನ್ನುವಂಥದ್ದು. ಯಾಕಂದ್ರೆ ಏನಿಲ್ಲ ತಪ್ಪಿಲ್ಲದೆ ಶಿಕ್ಷೆ ಅನುಭವಿಸುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿರ್ತದೆ. ಅದರಲ್ಲೂ ಈ ದೇಶದ ಕೇಂದ್ರ ಸರ್ಕಾರದಂಥದ್ದು ತನಗೆ ಬೇಕಾದಂಥವ್ರನ್ನ ಬೇಡಾದಂಥವ್ರನ್ನ ಹಿಡಿಯೋದು ಮಾಡೋದು ಇದೆಲ್ಲ ನೋಡ್ತಾ ಇದ್ವಿ ನಾವು. ಕೆಲವು ಬೇಕಾದವ್ರಿದ್ದವ್ರನ್ನ ಹಿಡಿದು ಬಿಟ್ಟು ಬಿಡ್ತೀರಿ, ಬೇಡಾದವ್ರು ಇದ್ರಪ್ಪ ಅಂದ್ರೆ ಅವ್ರನ್ನ ಪ್ರೊಲಾಂಗ್ ಮಾಡ್ತೀರಿ, ಹಂಗೆ ಮುಂದಾಗ್ತಾ ಹೋಗ್ತಿರ್ತೀರಿ ಅನ್ನೋ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಇದನ್ನೆಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡೋದು ನೋಡಿದಾಗ ಸಹಜವಾಗಿ ಇಲ್ಲಿವರೆಗೆ ನಡೆದ ಎಲ್ಲ ಘಟನೆಗಳು ನೋಡಿದಾಗ ಇವತ್ತೊಂದು ಸರ್ಕಾರದ ಪರ ಇದ್ದವ್ರಿಗಿಲ್ಲ ಇಡಿ ಭಯ ಇಲ್ಲ. ಯಾರ ಕೇಂದ್ರ ಸರ್ಕಾರದ ವಿರೋಧಿಗಳಿದ್ದಾರೆ ಅವ್ರಿಗೆಲ್ಲ ಇಡಿ ಭಯ ಇದ್ದಿದ್ದೇನೆ, ಯಾವ ಬೇಕಾದ್ರೆ ಬರ್ಬೋದಪ್ಪ ಅಂತೇಳಿ. ಲಾಸ್ಟ್ ಇಯರ್ ಅಂತ 2024 ಅದರಿಂದ ಭಾಳಷ್ಟು ಪ್ರಕರಣ ಆಗಿ ಹೋಗ್ಬಿಟ್ಟು ಅದ್ರದ್ದು ಸರ್ಕಾರ ಹೊಸದು ಬಿದ್ದು ಹೋದನ್ನು ನಾವು ಗಮನಿಸಬೇಕಾಗ್ಯದ. ಯಾಕಂದರೆ ಇಡಿಗೆ ಭಾಳಷ್ಟು ಜನ BJP ಓಡಿ ಹೋಗಿದ್ದು ನಾವು ನೋಡಿದ್ದೀವಿ. ಮಹಾರಾಷ್ಟ್ರದಲ್ಲಾಗಿರ್ಬೋದು, ಹರಿಯಾಣದಲ್ಲಾಗಿರ್ಬೋದು, ಎಲ್ಲೋ ಆಗಿರ್ಬೋದು, ಎಲ್ಲ ಕಡೆ ಇದು